ಹಾಯ್ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಕ್ಲಾಸ್ದಲ್ಲಿ ಭಾರತಕ್ಕೆ ವ್ಯಾಪಾರಿಕವಾಗಿ ಬಂದ ಯುರೋಪಿಯನ್ನರ ಬಗ್ಗೆ ಕೋಡ್ಗಳ ಮುಖಾಂತರ ಅಥವಾ ಟ್ರಿಕ್ಸ್ಗಳ ಮುಖಾಂತರ ನೋಡೋಣ. ಯಾಕಂದ್ರ ಈ ಯುರೋಪಿಯನ್ನರು ಬಂದ್ರು, ಇಲ್ಲಿ ಭಾರತಕ್ಕೆ ಬಂದು ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಕೆಲವೊಂದು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರ. ಆ ವ್ಯಾಪಾರ ಕೇಂದ್ರ ಸ್ಥಳಗಳು ಯಾವ ಅಂತ ಹೇಳಿ ಎಕ್ಸಾಮ್ದಲ್ಲಿ ಹಲವು ಬಾರಿ ಪ್ರಶ್ನೆಗಳಾಗ್ಯಾವ, ಮುಂದೆ ಕೂಡ ಆಗ್ತಾವ. ಅದಕ್ಕೋಸ್ಕರ ಎಲ್ಲಾ ಒಂದು ಮನಿತನ ಬಗ್ಗೆ ಅಥವಾ ಎಲ್ಲಾ ಆ ಯುರೋಪಿಯನ್ನರುಗಳ ಬಗ್ಗೆ ನಾವ್ ಏನ್ ಮಾಡೋಣ, ಯಾವ್ಯಾವ ರೀತಿ ವ್ಯಾಪಾರ ಕೇಂದ್ರಗಳು ಇದ್ದು ಅಂತ ಹೇಳಿ ಒಂದು ಟ್ರಿಕ್ಸ್ ಮುಖಾಂತರ ನೆನ್ಪಿಟ್ಕೊಳ್ಳೋಣ. ಹೌದಾ? ನೋಡ್ತಾ ಇದ್ದೀರಾ? ನೋಡಿ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು, ಆ ಯುರೋಪಿಯನ್ನರು ಯಾರು ಮತ್ತು ಯಾರು ಮೊದಲಿಗೆ ಬಂದ್ರು, ಹೌದಿಲ್ಲ? ಕೊನೆಯದಾಗಿ ಯಾರು ಬಂದ್ರು, ಆ ನೆನ್ಪಿಟ್ಕೊಳ್ಳಿಕ್ಕೆ ನಿಮ್ಗೆ ಏನೈತಿ, ಸಿಂಪಲ್ ಒಂದು ಕೋಡ್ ಐತಿ. ಆ ಕೋಡ್ ಏನಪ್ಪಾ ಅಂದ್ರ PDF. ಏನ್ರಿ? PDF. ನೀವು ಒಂದು ಆಧಾರ್ ಕಾರ್ಡ್ ಕಳಿಸ್ಬೇಕಾದ್ರೆ PDF ಮಾಡಿ ಕಳ್ಸಂತಾರಲ್ಲ, ಅದೇ PDF ಅಂತೇಳಿ ನೆನ್ಪಿಟ್ಕೊಂಡ್ರೆ ಸಾಕು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. PDF ಅಂದ್ರೆ, ಪಿ ಅಂದ್ರೆ ಪೋರ್ಚುಗೀಸರು. ಯಾರ್ರಿ? ಪಿ ಅಂದ್ರೆ ಪೋರ್ಚುಗೀಸರು, ಡಿ ಅಂದ್ರೆ ಡಚ್ರು, ಇ ಅಂದ್ರ ಇಂಗ್ಲಿಷರು, ನೆಕ್ಸ್ಟ್ ಎಫ್ ಅಂದ್ರೆ ಫ್ರೆಂಚರು. ಇವ್ರೇನಪ್ಪಾ ಅಂದ್ರ ಭಾರತಕ್ಕೆ ಬಂದ ಯುರೋಪಿಯನ್ನರು. ಫಸ್ಟ್ PDF ಅಂದ್ರ, ಪಿ ಅಂದ್ರೆ ಪೋರ್ಚುಗೀಸರು, ಹೌದಾ? ಇನ್ನು ಲಾಸ್ಟ್ ಡಿ ಅಂದ್ರೆ ಡಚ್ರು, ಸಾರಿ ಎಫ್ ಅಂದ್ರ ಫ್ರೆಂಚರು. ನಿಮಗೆ ಸೈಡ್ ಅಲ್ಲಿ ನೋಟ್ಸ್ ಇರುತ್ತೆ, ಆ ನೋಟ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಬರ್ಕೊಂಡು ಒಂದೇ ಒಂದ್ಸಲ ಈ ಕ್ಲಾಸ್ ಕೇಳಿ ಬರ್ಕೊಂಡ್ರೆ ಸಾಕು, 100% ನಿಮ್ಗೆ ನೆನ್ಪುಳಿಯುತ್ತೆ. ಹೌದಾ? ನೋಡೋಣ ಯಾರು ಯಾವ ರೀತಿ ಒಂದು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದಾರ, ಅದ್ರ ಹೆಸರು ಏನಂತ ನೋಡೋಣ. ಅವುಗಳು ಕೂಡ ಟ್ರಿಕ್ಸ್ ಮುಖಾಂತರನೇ ನೋಡೋಣ. ಹೌದಾ? ನೋಡ್ರಿ, ಫ್ರೆಂಚರ ವ್ಯಾಪಾರ ಕೇಂದ್ರಗಳು ವೆರಿ ಇಂಪಾರ್ಟೆಂಟ್. ಹಲವು ಬಾರಿ ಪ್ರಶ್ನೆ ಆಗ್ಯಾವ. SDA, FDA, VAO, PDO ಎಲ್ಲಾ ತರ ಸಾಮಾನ್ಯ ಜ್ಞಾನ ಆಗಿರ್ಬೋದು, ಕಡ್ಡಾಯ ಕನ್ನಡ ಬರಲ್ರಿ, ಸಾಮಾನ್ಯ ಜ್ಞಾನ ಒಳಗೆ ಬರ್ತೈತಿ, ಇತಿಹಾಸ ಸಂಬಂಧಪಟ್ಟಂಗ. ನೋಡ್ರಿ, ಫ್ರೆಂಚ್ ವ್ಯಾಪಾರ ಕೇಂದ್ರಗಳು ಗೊತ್ತಿರ್ಬೇಕಲ್ಲ. ಇದಕ್ಕೊಂದು ಸಿಂಪಲ್ ಟ್ರಿಕ್ ಏನಪ್ಪಾ ಅಂದ್ರ, ಫ್ರೆಂಚ್ ವ್ಯಾಪಾರ ಕೇಂದ್ರಗಳಿಗೆ ಬಾ ಕಾಕ ಎಸ್ಸಿ ಮಾಯೆ. ಏನ್ರಿ? ಬಾ ಕಾಕ SC ಮಾಯೆ. ಬಾ ಅಂದ್ರೆ ಬಾಲಸೂರ, ನೆಕ್ಸ್ಟ್ ಕಾ ಅಂದ್ರೆ ಕಾರೈಕಲ್, ಮತ್ತೊಂದು ಕಾ ಅಂದ್ರೆ ಕಾಸಿಂ ಬಜಾರ್, ಮತ್ತೊಂದು ಎಸ್ ಅಂದ್ರೆ ಏನ್ರಿ? ಸೂರತ್, ಸಿ ಚಂದ್ರನಾಗುರ, ಮಾ ಅಂದ್ರೆ ಮಾಹೆ, ಯಾ ಅಂದ್ರ ಯಾನಮ್. ಹೌದಾ? ನೋಟ್ಸ್ ಅಲ್ಲಿದೆ, ನೋಡ್ರಿ, ಬರ್ಕೋರಿ, ನೆನ್ಪಿಟ್ಕೋರಿ. ಏನ್ರಿ? ಫ್ರೆಂಚರ ವ್ಯಾಪಾರ ಕೇಂದ್ರಗಳು, ಭಾರತದಲ್ಲಿ ಇರ್ತಕ್ಕಂಥ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಯಾವಾಗಿದ್ದು ಅಂತೇಳಿ ಪ್ರಶ್ನೆ ಕೇಳ್ತಾರ. ಅದ್ರಾಗ 3 ಕೊಡ್ತಾರ, ಒಂದ್ ತಪ್ಪು ಕೊಡ್ತಾನ್ರಿ, ತಪ್ಪಾದ ಗುರುತಿಸಿರ್ತಾರ. ನಿಮ್ 3 ಗೊತ್ತಿದ್ದಾಗ ಆ ತಪ್ಪಾದ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲ ಬೇರೆಯವ್ರು ಕೊಟ್ಟ ಕಿಸಿಂದ ಯಾರ್ದು ಅಂತ ಕೇಳ್ತಾರ, ನೀವು ಏನ್ ಮಾಡ್ಬೇಕಾಗ್ತದ, ಆನ್ಸರ್ ಮಾಡ್ಬೇಕಾಗ್ತದ. ಇದಕ್ಕೆ ಸಿಂಪಲ್ ಟ್ರಿಕ್ಸ್ ಏನ್ರಿ? ಫ್ರೆಂಚರ ವ್ಯಾಪಾರ ಕೇಂದ್ರಗಳಿಗೆ ಬಾ ಕಾಕ SC ಮಾಯೆ. ಅರ್ಥ ಆಯ್ತಾ? ನೆಕ್ಸ್ಟ್ ಯಾರಪ್ಪ ಅಂದ್ರೆ ನಿಮಗೆ ಡಚ್ರು ವ್ಯಾಪಾರ ಕೇಂದ್ರಗಳು. ಯಾರ್ರಿ? ಡಚ್ರು ವ್ಯಾಪಾರ ಕೇಂದ್ರಗಳು. ಅವರು ಕೂಡ ಭಾರತದಲ್ಲಿ ಹಲವು ವ್ಯಾಪಾರ ಕೇಂದ್ರಗಳು ಕೂಡ ಅವರು ಸ್ಥಾಪನೆ ಮಾಡಿದಾರ. ನೋಡ್ರಿ, ಅವ್ರ ಕಾಲದಲ್ಲಿ ಯಾವಾಗಿದ್ದು ನಮ್ಮ ಭಾರತ ಪ್ರದೇಶ ವ್ಯಾಪಾರ ಕೇಂದ್ರಗಳು? ಸಿಂಪಲ್ ಸ್ಟ್ರಿಕ್, ಡಚ್ಚರ ವ್ಯಾಪಾರ ಕೇಂದ್ರಗಳಿಗೆ ಬಾ ಅಮ್ಮ ಪಾಪು NS. ಏನ್ರಿ ಟ್ರಿಕ್ ಅಥವಾ ಕೋಡ್? ಏನ್ರಿ? ಬಾ ಅಮ್ಮ ಪಾಪು NS. ಡಚ್ಚರ ವ್ಯಾಪಾರ ಕೇಂದ್ರಗಳಿಗೆ ಬಾ ಅಮ್ಮ ಪಾಪು NS. ಬಾ ಅಂದ್ರೆ ಬಾಂಬೆ, ನೆನ್ಪಿರ್ಲಿ. ಬಾ ಅಂದ್ರೆ ಬಾಂಬೆ, ಅ ಅಂದ್ರೆ ಅಹಮದಾಬಾದ್, ಮ ಅಂದ್ರೆ ಮಚಲಿಪಟ್ಟಣ, ಪಾ ಅಂದ್ರೆ ಪಾಟ್ನಾ, ಪೂ ಅಂದ್ರೆ ಪುಲಿಕಾಟ್, ಎನ್ ಅಂದ್ರೆ ನಾಗಪಟ್ಟಣ, ಎಸ್ ಅಂದ್ರೆ ಸೂರತ್. ಹೌದಾ? ನೋಡ್ರಿ, ನೋಟ್ಸ್ ಚೆನ್ನಾಗಿ ನೋಟ್ಸ್ ಮಾಡ್ಕೋರಿ. ಹೌದಾ? ಸೈಡ್ ಅಲ್ಲಿ ನಿಮ್ಗೆ ನೋಟ್ಸ್ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕ್ಲಿಯರ್ ಆಗಿ ಬರ್ಕೊಂಡು ಒಂದ್ಸಲ ಓದ್ಬಿಟ್ರೆ ಸಾಕು. ಈ ಕೇವಲ ಬರೀ ಟ್ರಿಕ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಡಚ್ಚರಿಗೆ ಏನು ವ್ಯಾಪಾರ ಕೇಂದ್ರಗಳ ಟ್ರಿಕ್ಸ್ ಏನಿತ್ತು? ಬಾ ಅಮ್ಮ NS ಪಾಪು. ನೆನ್ಪುಳಿತಾ? ಹೌದಾ? ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ನಿಮಗೆ ಭಾರತದಲ್ಲಿ ಈ ಬ್ರಿಟಿಷರ್ ಸಂಬಂಧಪಟ್ಟಂಗೆ, ಭಾರತದಲ್ಲಿ ಬ್ರಿಟಿಷರ ವಸಾಹತುಗಳು, ಇದ್ರ ಮೇಲೆ ಕೂಡ ಪ್ರಶ್ನೆಗಳಾಗ್ಯಾವ. ನಾನು ಏನು ಕೋಡ್ ಮತ್ತು ಟ್ರಿಕ್ಸ್ಗಳ ಮುಖಾಂತರ ಹೇಳ್ತೀನಲ್ಲ, 100% ಈಗಾಗಲೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಬಂದವ, ಮುಂದೆ ಕೂಡ ಬರ್ತಾವ. ಹೌದಾ? ನೋಡ್ರಿ,
ಭಾರತದಲ್ಲಿ ಬ್ರಿಟಿಷರ ವಸಾಹತುಗಳು. ಇದಕ್ಕೆ ಕೋಡ್ ಏನಪ್ಪಾ ಅಂದ್ರ ಮದ್ರಾಸದಲ್ಲಿ ಸುಬ್ಬಿ ಕಾಕಾ ಜೊತೆ ಕಬಡ್ಡಿ ಆಡಿದಳು. ನೋಡ್ರಿ ಎಷ್ಟು ಚೆನ್ನಾಗಿದೆ ಕೋಡು. ಮದ್ರಾಸದಲ್ಲಿ ಸುಬ್ಬಿ ಕಾಕಾ ಜೊತೆ ಕಬಡ್ಡಿ ಆಡಿದಳು. ನೆನ್ಪುಳಿತಾ ಕೋಡ ನೋಡ್ರಿ. ಮ ಅಂದ್ರೆ ಮದ್ರಾಸ್, ಅರ್ಥ ಆಗ್ತದ? ಮದ್ರಾಸ್ ಮದ್ರಾಸ್. ನೆಕ್ಸ್ಟ್ ಸೂರತ್, ಬ್ರೋಜ್, ಕಾಸಿಂ ಬಜಾರ್, ಕಾಂಚೀಪುರ್, ಕೋಲ್ಕತ್ತಾ, ಬಾಂಬೆ, ಢಾಕಾ ಇವೆಲ್ಲ ಏನಾಗಿವಪ್ಪ ಅಂದ್ರೆ ಬ್ರಿಟಿಷರ ಕಾಲದ ವಸಾಹತು ಕೇಂದ್ರಗಳಾಗಿವೆ. ನೆನ್ಪುಳಿತಾ? ಟ್ರಿಕ್ಸ್ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಸಾಕು. ನಿಮ್ಗ ಆ ಪ್ರದೇಶದ ಬಗ್ಗೆ ಸ್ವಲ್ಪ ಜ್ಞಾನ ಇತ್ತಪ್ಪ ಅಂದ್ರೆ ಒಂದ್ ಅಕ್ಷರ ಇತ್ತ ನೆನಪಿತ್ತು ಅಂದ್ರೆ ಟ್ರಿಕ್ ಕೋಡ್ ಒಳಗಿಂದು ಸರಳವಾಗಿ ನೀವು ಆನ್ಸರ್ ಮಾಡಬಹುದು. ಹೌದಾ? ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಇನ್ ವೆರಿ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಇರ್ತಕ್ಕಂಥ ಭೂ ಪದ್ಧತಿಗಳು. ವೆರಿ ವೆರಿ ಇಂಪಾರ್ಟೆಂಟ್. ಬ್ರಿಟಿಷರ ಕಾಲದಲ್ಲಿ ಇರ್ತಕ್ಕಂಥ ಭೂ ಪದ್ಧತಿಗಳು ಯಾವ ರೀತಿ? ಆ ಭೂ ಪದ್ಧತಿಗಳನ್ನು ಜಾರಿಗೆ ತಂದವ್ರು ಯಾರು? ಹೌದಲ್ಲ? ಕೇಳ್ತಾರ ಇಲ್ಲಿ ಎಕ್ಸಾಮ್ದಾಗ. ನೋಡ್ರಿ ಸಿಂಪಲ್, ಇದಕ್ಕೂ ಒಂದು ನಿಮ್ಗ ಕೋಡ್ ಕೊಡ್ತೀನಿ. ಈ ಕೋಡ್ ನೆನ್ಪಿಟ್ಕೊಂಡ್ ಬಿಡ್ರಿ. ಹಲವು ಬಾರಿ ಪ್ರಶ್ನೆ ಆಗ್ಯದ, ಈ ಎಲ್ಲರ ಮೇಲೆಗಳು ಕೂಡ ಪ್ರಶ್ನೆ ಆಗ್ಯದ. ಏನ್ರಿ ಕೋಡ್ ಅಂದ್ರ ಬ್ರಿಟಿಷರ ಕಾಲದ ಭೂ ಪದ್ಧತಿಗಳು ಜಾರಿಗೆ ತಂದವರು. ಇದಕ್ಕೆ ಕೋಡ್ ಏನಪ್ಪಾ ಅಂದ್ರ ಕಾಕಾ ಥಾರ್ ಮಾಮಾ. ಏನ್ರಿ? ಕಾಕಾ ಥಾರ್ ಮಾಮಾ. ನೋಡ್ರಿ ಕಾಕಾ ಫಸ್ಟ್ ಏನ್ರಿ? ಕಾಕಾ ಕಾರ್ನ್ ವಾಲಿಸ್ ಅನ್ನೋಂತ ವ್ಯಕ್ತಿ. ಕಾರ್ನ್ ವಾಲಿಸ್ ಅವರು ಏನ್ ಮಾಡ್ತಾರ? ಖಾಯಂ ಜಮೀನ್ದಾರ್ ಪದ್ಧತಿಯನ್ನ ಜಾರಿಗೆ ತರ್ತಾರ. ನೆನ್ಪಿಟ್ಕೋರಿ. ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರ್ ಪದ್ಧತಿ. ಕಾಕಾ ಕೋಡ್ ಯಾಕಪ್ಪ ಅಂದ್ರ ಕೇಳ್ಯಾರ ಪ್ರಶ್ನೆಯಲ್ಲಿ ನೇರವಾಗಿನೇ ಕೇಳ್ಯಾರ. ಖಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದಿದ ಬ್ರಿಟಿಷ್ ಅಧಿಕಾರಿ ಯಾರು? ಯಾರ್ರಿ? ಕಾರ್ನ್ ವಾಲಿಸ್. ಹೌದಾ? ನೆಕ್ಸ್ಟ್ ಥಾರ್. ಏನ್ರಿ ಥಾರ್ ಅಂದ್ರ? ಥಾ ಅಂದ್ರೆ ಥಾಮಸ್ ಮನ್ರೋ, ರ ಅಂದ್ರೆ ರೈತವಾರಿ ಪದ್ಧತಿ. ಥಾಮಸ್ ಮನ್ರೋ ಅವರು ಭಾರತದಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರ. ನೆನ್ಪಿಟ್ಕೋರಿ, ಇದನ್ನು ಕೂಡ ಪ್ರಶ್ನೆ ಆಗ್ಯದ. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು? ಥಾಮಸ್ ಮನ್ರೋ. ನೆನ್ಪುಳಿತಾ? ನೆಕ್ಸ್ಟ್ ಮಾವ. ಸಾರಿ ಮಾಮ ಅಂದಿ ನಿಮ್ಗ, ಮಾವ. ಹೌದಲ್ಲ? ಕಾಕ್ತಾರ ಮಾವ. ನೋಡ್ರಿ, ಮಾ ಅಂದ್ರೆ ಮಹಲ್ದಾರ್ ಪದ್ಧತಿ. ಮಾ ಅಂದ್ರೆ ಮಹಲ್ದಾರ್ ಪದ್ಧತಿ. ವಾ ಅಂದ್ರೆ ವಿಲಿಯಂ ಬೆಂಟಿಕ್. ವಾ ಅಂದ್ರೆ ಏನ್ರಿ? ವಿಲಿಯಂ ಬೆಂಟಿಕ್. ಮಹಲ್ದಾರ್ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳ್ತಾರೆ. ಹೌದಾ? ನೀವು ಆಪ್ಷನ್ ಹಾಕ್ಬೇಕಾಗುತ್ತೆ. ವಿಲಿಯಂ ಬೆಂಟಿಕ್. ಇವರೆಲ್ಲ ಏನಪ್ಪಾ ಭಾರತದಲ್ಲಿ ಭೂ ಪದ್ಧತಿಗಳ ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿಗಳು. ನೆನ್ಪಿಟ್ಕೋರಿ, ಒಂದು ಕ್ವಶನ್ ಮಾತ್ರ ಫಿಕ್ಸ್ ಇದ್ರ ಮ್ಯಾಗ. ಅರ್ಥ ಆಗ್ತದ? ಕೇಳ್ಯಾರ ನೋಡ್ರಿ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ಅತಿ ಹೆಚ್ಚು ಅಭ್ಯಾಸ ಮಾಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ಇವಕ್ಕೆಲ್ಲ ನಾನು ಏನ್ ಮಾಡೀನಿ, ಸಿಂಪಲ್ ಟ್ರಿಕ್ಸ್ ಗಳನ್ನ ಹೇಳತ್ತೀನಿ. ಹಾಗೆ ನಾನು ಏನ್ ಮಾಡ್ತೀನಿ, ಡೈಲಿ ಒಂದೊಂದು ಕ್ಲಾಸ್ ನಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ಬೇರೆ ಬೇರೆ ಇಲ್ಲ, ಆ ಸಬ್ಜೆಕ್ಟ್ ಗಳಲ್ಲೇ ಇರ್ತಕ್ಕಂಥ ನಿಮಗೆ ಸರಳವಾಗಿ ಒಂದು ಟ್ರಿಕ್ಸ್ ಅಥವಾ ಕೋಡ್ಗಳ ಮುಖಾಂತರ ನಾನು ಏನ್ ಮಾಡ್ತೀನಿ, ಕ್ಲಾಸ್ ನಡೆಸ್ತಾ ಇರ್ತೀನಿ. ಹಾಗೆ ಸೈಡ್ ಅಲ್ಲಿ ನೋಟ್ಸ್ ಇರುತ್ತೆ. ಈ ನೋಟ್ಸ್ ಅನ್ನ ಕರೆಕ್ಟ್ ಆಗಿ ಒಂದ್ ಕಡೆ ಬರ್ಕೊಂಡು ಒಂದೇ ಸಲ ಓದ್ಬಿಟ್ರೆ ಸಾಕು, 100% ನಿಮಗೆ ನೆನ್ಪುಳಿಯುತ್ತೆ. ಅರ್ಥ ಆಯ್ತಾ? ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನರು ಮತ್ತು ಆ ಯುರೋಪಿಯನರು ನಮ್ಮ ಭಾರತದಲ್ಲಿ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪಿಸ್ತಾರ. ಅವು ನೆನ್ಪಿಡುವ ಸಲುವಾಗಿ ಟ್ರಿಕ್ಸ್ ಗಳನ್ನ ನೋಡಿದ್ದೇವೆ. ಹೌದಾ? ನಿಮಗ ಈ ವಿಡಿಯೋ ಇದೇ ರೀತಿ ಅಥವಾ ಟ್ರಿಕ್ಸ್ ಕೋಡ್ಗಳು ಬಹಳ ಈಸಿ ಆಗ್ತಾ ಇದೆಯಪ್ಪ ಅಂದ್ರ ಒಂದು ಲೈಕ್ ಮಾಡ್ರಿ, ಒಂದು ಕಮೆಂಟ್ ಮಾಡ್ರಿ. ಈ ಚಾನೆಲ್ ಹೆಸರು ಬಂದು ಬಡವರ ಕನಸು. ಬಡವರ ಕನಸು ಯಾಕೆ ಇಟ್ಟಿವಪ್ಪ ಅಂದ್ರ ಆ ಬಡವರ ಕನಸು ನನಸು ಮಾಡ್ಲಿ ಈ ಚಾನೆಲ್ ದಿಂದ ಅಂತ ಹೇಳಿ. ಹೌದಾ? ಎಲ್ಲರಿಗೆ ಕ್ಲಾಸ್ ಇಷ್ಟ ಆಗಿದೆ ಅನ್ಕೊಂತೀನಿ. ಧನ್ಯವಾದಗಳು.